ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಈಗ ಕಮಿಷನ್ ಜಟಾಪಟಿ ಜೋರಾಗ್ತಿದೆ. ಅದರಲ್ಲೂ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರಾಪ್ ಆದ್ಮೇಲೆ ಕೈಪಡೆಗೆ ದೊಡ್ಡ ಅಸ್ತ್ರವೇ ಸಿಕ್ಕಿದ್ದು ಕೇಸರಿ ಪಡೆ ಮೇಲೆ ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ಗೆ ಚಂದ್ರು ಲಮಾಣಿ ಅಸ್ತ್ರ, ಷಡ್ಯಂತ್ರ ಎಂದ ಕೇಸರಿ. ರಾಜ್ಯ ರಾಜಕೀಯದಲ್ಲಿ ಜೋರಾಯಿತು ಕಮಿಷನ್ ವಾಗ್ಯುದ್ಧ. ಶಾಸಕ ಚಂದ್ರು ಲಮಾಣಿಯನ್ನ ಉಚ್ಚಾಟನೆ ಮಾಡುತ್ತಾ ಬಿಜೆಪಿ. ಗದಗ ಜಿಲ್ಲೆಯ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಅವರು 5 ಲಕ್ಷ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದು ಜೈಲು ಪಾಲಾಗಿದ್ದಾರೆ. ಇದೀಗ ಇದೇ ವಿಚಾರಕ್ಕೆ ರಾಜಕೀಯ ಜಟಾಪಟಿ ಜೋರಾಗ್ತಿದೆ. ಕಮಿಷನ್ ಪಡೆದು ಎಂಎಲ್ಎ ತಗಲಾಕೊಂಡ ವಿಚಾರ ಈಗ ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಆದ್ರಿಂದ ಈ ಪ್ರಕರಣ ಸಂಬಂಧ ಅಂತರ ಕಾಯ್ದುಕೊಳ್ಳಲು ಬಿಜೆಪಿ ಮುಂದಾಗಿದೆ. ಹಾಗೆ ಬಿಜೆಪಿ ಹೈಕಮಾಂಡ್ ಈ ಘಟನೆ ಬಗ್ಗೆ ವರದಿ ಕೇಳಿದ್ದು ಚಂದ್ರು ಲಮಾಣಿಯನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕೋ ಬೇಡವೋ ಎಂಬ ಚರ್ಚೆ ನಡೀತಾ ಇದೆ. ಇನ್ನು ಶಾಸಕ ಚಂದ್ರು ಲಮಾಣಿ ಮೇಲೆ ಕಾಂಗ್ರೆಸ್ನಿಂದ ಷಡ್ಯಂತ್ರ ನಡೆದಿದೆ ಎಂದು ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ವಿರೋಧ ಪಕ್ಷದವರನ್ನ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಿದೆ. ಶಾಸಕ ಭೈರತಿ ಬಸವರಾಜ್ ಟಾರ್ಗೆಟ್ ಮಾಡಿದ್ರು. ನಾನು ಮಾತಾಡ್ತಿದ್ದೀನಿ ಅಂತ ನನ್ನನ್ನು ಟಾರ್ಗೆಟ್ ಮಾಡಿ ಒಂದು ಕೇಸ್ ಹಾಕಿದ್ರು. ಆದ್ರೆ ನನ್ನಂತೂ ಇವರು ಏನು ಮಾಡೋಕೆ ಆಗಲ್ಲ ಅಂತ ಚಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಸ್ವಾಮೀಜಿ ಒಬ್ರು ಇದೇನು ನಿನ್ನೆ ನಡೆದಿದೆಯೋ ಅಷ್ಟನ್ನ ಹಿಂದೆನೆ ಆಡಿಯೋದಲ್ಲಿ ಮಾತಾಡಿದ್ದಾರೆ. ಈಗ ಒಬ್ಬರನ್ನ ರೆಡಿ ಮಾಡಿದ್ದೀವಿ ಬೆಂಗಳೂರಲ್ಲಿ, ಅವರು ಈಗಾಗಲೇ ವರ್ಕೌಟ್ ಮಾಡ್ತಿದ್ದಾರೆ. ಅವರು ಸುಮಾರು ಜನರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿಂದ ಲೋಕಾಯುಕ್ತದಲ್ಲಿ ಒಂದು ಇದು ಬರುತ್ತೆ. ಅದಾದ ಮೇಲೆ ಅವ್ರನ್ನ ಹೆಂಗಾದ್ರೂ ಮಾಡಿ ಮುಟ್ಟಿಸ್ಬಿಡಿ. ಮುಟ್ಟಿಸಿದಾಗ ಅದು ನೀರು ಹಾಕಿದ್ರೆ ಅದು ಕಲರ್ ಬಂದ್ಬಿಡುತ್ತೆ. ಆವಾಗ ಅವನು ಸಿಕ್ಕಿ ಬೀಳ್ತಾನೆ. ಇದೆಲ್ಲವನ್ನು ಅದರಲ್ಲಿ ಮಾತಾಡಿದ್ದಾರೆ. ಅಂದಮೇಲೆ ಇದು ಟಾರ್ಗೆಟ್ ಅಂತ ಆಯ್ತಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡಿದ್ದಾರೆ. ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಅವರು ಲಂಚದ ಆರೋಪದ ಮೇಲೆ ಲೋಕಾಯುಕ್ತರ ಬಳಿ ಸಿಕ್ಕಿ ಬಿದ್ದಿದ್ದಾರೆ. ಬಿಜೆಪಿಯವರು ಬೇರೆ ಪಕ್ಷದವರ ಮೇಲೆ ಲಂಚದ ಆರೋಪವನ್ನ ಸುಲಭವಾಗಿ ಮಾಡ್ತಿದ್ರು. ಬೇರೆಯವರನ್ನ ದೂರುವ ಬಿಜೆಪಿಯವರೇ ಲಂಚದ ಆರೋಪದಲ್ಲಿ ಸಿಲುಕಿರುವುದು ನಾಚಿಕೆಗೇಡು ಅಂತ ಲೇವಡಿ ಮಾಡಿದ್ದಾರೆ. ಬಿಜೆಪಿ ಅವ್ರಿಗೆ ಕೇಳಿ, ಕಾಂಗ್ರೆಸ್ ಯೂತ್ ಹುಡುಗರು ಹೋಗಿ ಪ್ರತಿಭಟನೆ ಮಾಡಿದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ, ಡೆಲ್ಲಿಯಿಂದ ಅಲ್ಲಿಗೆ ಮಾಹಿತಿ ಬರ್ತದೆ. ಬಿಜೆಪಿ ನಾಯಕರಿಗೆ ಶಿರಟ್ಟಿಯಿಂದ ಬಂದಿಲ್ವಂತ ಮಾಹಿತಿಯನ್ನ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರಿಗೆ ಮಾಹಿತಿ ಡೆಲ್ಲಿಯಿಂದ ಬರುತ್ತೆ ಇಮಿಡಿಯೇಟ್ ಆಗಿ. ಅವ್ರ ಶಾಸಕರ ಮಾಹಿತಿ ಯಾಕಿನ್ನ ಬಂದಿಲ್ಲ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ವಿರೋಧ ಪಕ್ಷದ ನಾಯಕರು, ಬಿಜೆಪಿಯ ರಾಜ್ಯಾಧ್ಯಕ್ಷರು, ಕಾಂಗ್ರೆಸ್ ನಾಯಕರಲ್ಲ. ಅಹೋರಾತ್ರಿ ಧರಣಿ ಮಾಡಿದ್ರಲ್ಲ ಮೊನ್ನೆ ವಿಧಾನಸೌಧದಲ್ಲಿ RB ತಿಮ್ಮಾಪುರ ಸಾಹೇಬ್ರ ವಿರುದ್ಧ. ಈಗೇನು ಮಾಡ್ತೀರಾ? ಯಾರು ರಾಜೀನಾಮೆ ಕೊಡ್ತೀರಾ ಈಗ? ಒಟ್ಟಿನಲ್ಲಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರಾಪ್ ಆಗಿದ್ದು ಬಿಜೆಪಿಗೆ ಭಾರಿ ಮುಖಭಂಗವಾಗಿದೆ. ಹೈಕಮಾಂಡ್ ಉಚ್ಚಾಟನೆ ಮಾಡುತ್ತಾ ಅನ್ನೋದೇ ಕುತೂಹಲವಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.